ಸಮಾಜ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 60 ದಾಟಿದವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಮಾಡಿದ್ದಾರೆ. ಕುಂತು ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ. ತಮ್ಮವ್ರು ಯಾರಿದ್ರು ಯಾರಿಲ್ಲ, ಮಗ ಹೆಂಗೆ ನೋಡ್ತಾನೆ, ಮಗಳು ಹೆಂಗೆ ನೋಡ್ತಾಳೆ, ಸೊಸೆ ಹೆಂಗೆ ನೋಡ್ತಾಳೆ, ಮತ್ತೆ ಹೆಂಗೆ ನೋಡ್ತಾರೆ, ಇವೆಲ್ಲನೂ ಕೂತು ಮಾತಾಡೋದು. ಮತ್ತೇನಿರೋದು ಆ ಲೋಕದ 60 ದಾಟಿದ ಮೇಲೆ ಮನೆಯ ಸುದ್ದಿಗಳೇ ಇರ್ತಾವೆ. ಸಾಹಿತ್ಯನೂ ಇರುತ್ತಾನೋ ಮನೆಯ ಸುದ್ದಿ ಮಾತಾಡೋದು, ಸಾಹಿತ್ಯನೂ ಮನೆಯ ಸುದ್ದಿನ ಮಾತಾಡೋದು. ಜಗತ್ತಿನ ಸುದ್ದಿ ಬಂದ್ರೆ ಮತ್ತೇನೋ ಜಾತಿ ಮೇಲೋ ಧರ್ಮದವರು ಏನೋ ಮಾತಾಡೋದು. ಧರ್ಮದ ಮೇಲೆ ಇತ್ತಪ್ಪ ಅಂದರೆ ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡೋದು. ಜಾತಿ ಮೇಲೆ ನಮ್ಮ ಜಾತಿ ಹೆಚ್ಚು, ನಿಮ್ಮ ಜಾತಿ ಕಡಿಮೆ ಅನ್ನೋಂಥದ್ದು ಇರ್ಬೋದು. ಇವೆಲ್ಲ ಒಟ್ಟು ಗೊಂದಲಗಳಿಂದ ಕೂಡಿದಂತಹ ಈ 60ರ ಮೇಲ್ಪಟ್ಟ ಹರಿದವ್ರಂತಿರೋ, ಮುದುಕರಂತಿರೋ, ಅಥವಾ ಹಿಂದಿನ ನಿಲ್ಲಿಸ್ಕೋದು ಕುಳಿತಂಥ ಅತಿ ಮುದುಕರಂತಿರೋ, ಅದು ನಿಮಗೆ ಬಿಟ್ಟಿದ್ದು. ಅದು ನೀವು ಏನಾದರೂ ಅನ್ರಿ. ಆದ್ರೆ 60 ದಾಟಿದವ್ರು ಇದೊಂದು ಏನೋ ಕ್ಲಬ್ ಹಾಕಿಕೊಡುವಂಥದ್ದು ಮಾಡಿದ್ರೆ, ಈ ಕ್ಲಬ್ನೊಳಗೆ ಇಸ್ಪೇಟ್ ಒಂದು ಇಡದಿದ್ದರೆ ಒಳ್ಳೆಯದು. ಇಸ್ಪೇಟ ಮತ್ತು ಜ್ಯೂಸ್ ಆಡುವಂಥವು. ಯಾಕಂದರೆ ಮನುಕುಲದ ನಿಜವಾದ ವೈರಿಗಳು ಯಾರಪ್ಪ ಅಂದರೆ ಈ ಸಾರಾಯಿ ಮತ್ತು ಇದು ಜೊತೆಗೆ ಏನಪ್ಪ ಅಂತಂದ್ರೆ ತಂಬಾಕ, ಅದ್ರ ಜೊತೆ ಇದೊಂದು ಇಸ್ಪೇಟ್. ಇದರಿಂದಾಗಿ ಭಾಳಷ್ಟು ಕುಟುಂಬಗಳು ನಾಶ ಆಗಿದ್ದಾವೆ. ಭಾಳಷ್ಟು ಕುಟುಂಬಗಳು ಸಣ್ಣ ವಯಸ್ಸಾಗಿ ಪಾಪ ತಿಳಿದಿರೋದಿಲ್ಲ ಮಕ್ಕಳಿಗೆ. ಆ ವಯಸ್ಸಿನ ಏನೋ ಚಟ ಕಲಿತಾರೆ. 60 ಬರೋದ್ರಾಗ ಹರೋಹರ ಆಗಿರ್ತಾರೆ. 60 ಅಲ್ಲ 50ಕ್ಕೆ 50ಕ್ಕೆ ಹರೋಹರ ಆಗ್ತಾರೆ. ಅದರಾಗ ಹಿಂದೂ ಮುಸ್ಲಿಂ ಒಂದು ಕಾಲ ಹಚ್ಚಿ ಕೊಡ್ತಾ ಇದ್ದಾರೆ ಇವತ್ತು. ಅದರಿಂದ ಪಾಪ 23-30 ವರ್ಷದ ಹುಡುಗರು ಸಣ್ಣಗೆ ಒಬ್ಬೊಬ್ಬರು ಆ ಜಗಳದಾಗೋ ಮತ್ತೆ ಯಾವ ಕಾರಣಕ್ಕೂ ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಮೇಲೆ ಹೋಗ್ತಾ ಇದ್ದಾರೆ. ಆಗ ಸಹಜವಾಗಿ ಮುದುಕರಿದ್ದಂಥವ್ರು, ಆ ಮನೆಯ ಹಿರಿಯರಿದ್ದಂಥವ್ರು ಆ ಮನೆ ನಡೆಸುವಂಥ ಪ್ರಸಂಗ ಬಂದ ಒದ್ದಾಡು ಘಟನೆಗಳು ಸಾಕಷ್ಟು ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲೇ 60 ಆಗುವವರೆಗೆ ಇರೋದು ಕಷ್ಟ. ಅದನ್ನ ಬರಬಾರದಪ್ಪ ಅಂತ ಅನ್ನಿಸ್ತದ. ಬಟ್ ಬದುಕು ಇರೋ ತನಕ ಅದನ್ನು ಪ್ರೀತಿಸ್ಬೇಕಾಗ್ಯದ. ಸಾವಿನ ನಂತರ ಯಾರಿಗೆ ಏನೋ ಗೊತ್ತದ್ರಿ. ಸತ್ತವ್ರಂತ ಹೋಗಿ ಮ್ಯಾಲೆ ಹೋಗಿ ನಮಗೆ ಲೆಟ್ರ್ ಬರೋದಿಲ್ಲ, ಫೋನ್ ಹಚ್ಚಿಲ್ಲ, ಮತ್ತು ಹೆಂಗೈತಿಪ್ಪ ಅಂತ ನಮ್ಮನ್ನು ಕೇಳಿಲ್ಲ. ಆದರೂ ನಾವು ಇನ್ನೊಂದು ಲೋಕ ಐತಿ, ಆ ಲೋಕದ ಸುಖದಿಂದ ಇರ್ತೀವಿ ಅನ್ನೋಂಥ ಒಂದು ಭಾವನೆಯಲ್ಲಿದ್ದೀವಲ್ಲ, ಅದು ಭಾಳ ಮಹತ್ವದ. ಯಾಕಂದ್ರೆ ಅದರಿಂದಾಗ ಅಟ್ಲೀಸ್ಟ್ ಸಾವಿನ ಭಯ ಕಡಿಮೆ ಆಗ್ತದೆ. ಇಂದ್ರಲೋಕ ಅದನೋ, ಚಂದ್ರಲೋಕ ಅದನೋ, ಸ್ವರ್ಗ ಅದನೋ, ನರಕ ಅದನೋ, ಯಾರಿಗೆ ಗೊತ್ತಿರಿ ಅದು. ಯಾರು ಇಲ್ಲಿವ್ರಿಗೆ ಹೇಳಿಲ್ಲ ನಮಗೆ. ನಿಮಗೆ ಇಲ್ಲಿ ಹೇಳ್ಯಾರ ಯಾರೇ ಆದರೂ ಕ್ಲಬ್ ಮಾಡಿದಾರೆ ಅಂತ ಹೇಳ್ರಿ ಅವ್ರಿಗೆ, ಕ್ಲಬ್ಗೆ ಬರ್ರಿ, ಶನಿ ಮಾಡಿ ನಾವು ನೀವು ಕೂಡ ಅಂತೇಳಿ ಅಂದ್ರೆ ಕೇಳಿದರೆ ಒಳ್ಳೆ ಕೆಲಸಕ್ಕೆ ಒಳ್ಳೆಯದಂತ ಹೇಳಬೇಕಾಗ್ತದೆ. ಈ ದಿಸೆಯಲ್ಲಿ ಒಂದು ಒಳ್ಳೆಯ ಹೆಜ್ಜೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದ್ದು. ಹಿರಿಯರ ಬಗ್ಗೆ ಗೌರವ ಇನ್ನಷ್ಟು ಹೆಚ್ಚಾಗಲಿ, ಇನ್ನೂ ಸ್ವಲ್ಪ ಅವ್ರಿಗೆ ಅನುಕೂಲ ಮಾಡಿಕೊಡಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಲ್ಲಿ ವಂದನೆಗಳು.